ಇವತ್ತು ಸಣ್ಣ ಹುಡುಗಿನ ಸಾಯಿಸಿದ, ನಾಳೆ ನಮ್ಮಂತವ್ರ ಮೇಲೆ ಬರ್ತೇವೆ. ಇವತ್ತು ನಮ್ಗೆ ನ್ಯಾಯ ಬೇಕಂದ್ರೆ ಬೇಕು. ಪೊಲೀಸರು ಕ್ರಮ ತಗೋತೇವೆ ಅಂತ ಹೇಳಿದಾರಲ್ಲ? ಇಲ್ಲ ರೀ ಸರ್, ನಮ್ ಕೈಯಾಗ ಬೇಕಂದ್ರೆ ಬೇಕ್ರಿ ಸರ್, ನಮಗ್ ಅಲ್ಲ ಮೇಡಮ್, ಪೊಲೀಸರು ಅವನ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿದಾರಲ್ಲ? ಏನ್ ಕ್ರಮ ತಗೋತಾರಿ? 4 ವರ್ಷ ಜೈಲ್ನಾಗಿದ್ದಾರ, ಬೇಲ್ ಆಗ್ತಿದೆ, ಮತ್ತೆ ಸೇಮ್ ರಿಪೀಟ್ ಆಗ್ತಿದಿ. ನಮ್ ಕೈಯಾಗ ಕೊಡ್ಬೇಕು. ವಿ ವಿಲ್ ಸೆಟ್ ಎನ್ ಎಕ್ಸಾಂಪಲ್. ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀವಿ. ಇಂಥವ್ರ ಜೊತೆ ಏನಾಗತ್ತೆ ಅಂತ ನಾವು ಹುಡುಗಿಯರಷ್ಟ, ಹುಡುಗರು ಮಾಡ್ರಿ, ನಾವು ಹುಡುಗಿಯರಷ್ಟ. ನಮ್ಗೆ ಯಾವ ಹುಡುಗನು ಬೇಡ, ಏನು ಬೇಡ, ನಾವೆಲ್ಲ ಕೇರ್ ತಗೋತೀವಿ ಅಷ್ಟೇ. ಸರ್ ಫಸ್ಟ್ ಹೇಳ್ತಾರೆ ಹುಡುಗಿಯವರು ಸರಿ ಬಟ್ಟೆ ಹಾಕೊಂಡು ಹುಡುಗಿಯರು ಹಿಂಗೋದ್ರೆ 12 ಗಂಟೆ ಹೊರಗ್ ಬಿದ್ರೆ ಮನೇಲಿ ಕೂತ್ಕೊಳ್ರಿ. 5 ವರ್ಷದ ಹುಡುಗಿಗೆ ನೀವೇನಂತೀರಿ ಸರ್? 4 ವರ್ಷದ ಹುಡುಗಿಗೆ ನೀವ್ ಹೇಳ್ತೀರಾ ಈ ತರ ಬಟ್ಟೆ ಹಾಕೋಬೇಡ, 12 ಗಂಟೆ ಹೊರಗ್ ಬೇಡ, ಹೋಗ್ಬೇಡ ಅಂತ ಹೇಳಿ? ನಿಮ್ಗೆ ಸ್ಟ್ಯಾಂಡ್ ಆಯ್ತಿದ್ರೆ ಅದು ಹಗಲೇ ಆಕೆಗೆ ಏನ್ ಗೊತ್ತಾಗ್ತೈತಿ ಸರ್? ಆಕೆಗೆ ಒಂದ್ ಚಾಕ್ಲೇಟ್ ಕೊಟ್ಟು ನೀವು ಕರೆದ್ರೆ ಆಕೆ ಬರ್ತಾಳ ಸರ್. ಆಕೆಗೆ ಏನ್ ಗೊತ್ತಾಗ್ತೈತಿ ಹೇಳಿ ಸರ್? ಹುಡುಗಿ ಬಿಹಾರಿ ಮಂದಿ ಇಲ್ಲಿ ನಮಗೂ ಕೊಡ್ಸಾರಿ ನಮ್ ದೇಶ ಹಾಳಾಗ್ಲಿ ಅಂತ, ನಮ್ ದೇಶ ಹಾಳಾಗ್ಲಿ ಅಂತ ಹೆಣ್ಮಕ್ಳೆಲ್ಲ ಅವ್ರಿಗೆಲ್ಲ ಬಲಿ ಆಗ್ಬೇಕಾ? ಗೊತ್ತಾಗತ್ತಿಲ್ಲ ಇವ್ರಿಗೆ. ಕಾನೂನು ಅವ್ರ ಕೈ, ನಮ್ ಕೈಯಾಗ ಕೂಡ ನಾವು ಆಗೋಂಗಿಲ್ಲ, ನಿಮ್ ಕಡೆ ಮಾಡಕ್ ಆಗೋಂಗಿಲ್ಲ, ನಮ್ಗೆ ಗೊತ್ತೈತಿ. ಅದಕ್ಕ ನಮ್ಗೆ ಒಳಗ್ ಕಳಿಸ್ರಿ, ನಾವು ಮಾಡ್ತೇವೆ. ಇಲ್ಲಾಂದ್ರೆ ಅವಂಗ ಹೊರಗ್ ಕಳಿಸ್ರಿ. ಇವತ್ತ 4 ವರ್ಷದ ಹುಡುಗಿಗಾಗೈತಿ, ನಾಳೆ ನಮ್ಮ ಮನ್ಯಾಗ ಆಗ್ಬೋದು. ಮುಂಚೆ ಗಾಂಜಾ ಹೊಡೆದು ಅಡ್ಡಾಡ್ತಾರಂತ. ಎಲ್ಲಿ ಅಡ್ಡಾಡ್ತಾರ ಪೊಲೀಸರು? ರೌಂಡಿಂಗ್ ಮಾಡಕ್ ಬರಲ್ಲ ಯಾರಿಗೂ. ರಾತ್ರಿ ತಡ್ರಿ, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಹಿಡಿತಾರ, ಎಲ್ಲ ಮಾಡಿ ಹಿಡಿತಾರ. ಇವ್ರೇನ್ ಮಾಡ್ತಾರ? ಇವತ್ತು ಹಿಡಿಬೇಕು, ಎನ್ಕೌಂಟರ್ ಮಾಡ್ಬೇಕು. ಇಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.